ಏನು ಹೇಳಿದ್ರಂದರೆ ಸ್ವಲ್ಪ ಮಕ್ಕಳಿಗೆ ಪೆನ್ಸಿಲ್ ಆಗಲಿ ಚಾಕ್ ಪೀಸ್ ಆಗಲಿ ಹಿಡಿಯೋಕ್ಕೆ ತುಂಬ ಕಷ್ಟ ಆಗುತ್ತಂತೆ. ಅದಕ್ಕೆ ಅವರು ಈ ಥರ ಒಂದು ಕ್ರಯಾನ್ಸ್, ಗ್ರಾಸ್ಪ್ ಕ್ರಯಾನ್ಸ್ ಅಂತಾರೆ. ಇದು ಅವರಿಗೆ ಈ ಥರ ಹಿಡಿಯೋದ್ರಿಂದ ಅವ್ರಿಗೂ ಗ್ರಿಪ್ ಸಿಗುತ್ತೆ. ಗ್ರಿಪ್ ಸಿಗೋದ್ರಿಂದ ಈ ಥರ ಕ್ರಯಾನ್ಸ್ ತೊಗೋಬೇಕು ಅಂತಾರೆ. ಇದು ಫ್ಲಿಪ್ಕಾರ್ಟ್ನಲ್ಲೂ ನಾನು ಫ್ಲಿಪ್ಕಾರ್ಟ್ನಲ್ಲೇ ತೊಗೊಂಡೆ. 150-200 ಒಳಗಡೆ ಸಿಕ್ತು ನನಗೆ. ಸೊ ಇದರಲ್ಲಿ ಅವರು ಈ ಥರ ಕಲರ್ ಮಾಡಬೇಕು. ನಾವು ಔಟ್ಲೈನ್ ಬರ್ಕೊಟ್ಟು ಮಗುಗೆ ಕೈನಲ್ಲಿ ಸುಮ್ಮನೆ ಕೊಟ್ಬಿಟ್ಟು ಅವ್ರು ಹಿಡೀಲಿ. ನಾರ್ಮಲಾಗಿ ಸಣ್ಣಕ್ಕಿರೋ ಪೆನ್ಸಿಲ್ ಅವ್ರ ಕೈಯಲ್ಲಿ ಹಿಡಿದ್ರೆ ಬಿದ್ದೋಗುತ್ತೆ, ಅವ್ರಿಗೆ ಆ ಗ್ರಿಪ್ ಸಿಗಲ್ಲ. ಸ್ವಲ್ಪ ಮಕ್ಕಳಿಗೆ ಪೆನ್ಸಿಲ್ ಹಿಡಿಯೋದೇ ಬರಲ್ಲ. ಸೊ ಈ ಗ್ರಾಸ್ಪ್ ಕ್ರೇಯನ್ ಕೊಟ್ಟು ಕಲರ್ ಮಾಡು ಅಂತೇಳಿ. ಅದು ಕಲರಿಂಗ್ ಹೇಗೆ ಮಾಡಬೇಕು ಅಂದರೆ ಸರ್ಕಲ್ ಮೂಮೆಂಟ್ನಲ್ಲಿ ಮಾಡಬಾರ್ದು. ಅವರಿಗೆ ಅಪ್ ಡೌನ್ ಹೇಳ್ಕೊಡಿ. ಅಪ್ ಡೌನ್ ಅಪ್ ಡೌನ್ ಅಪ್ ಡೌನ್ ಅನ್ನೋ ಥರ ಅವನಿಗೆ ಎಷ್ಟು ಗೊತ್ತಾಗುತ್ತೋ ಆ ಥರ ಪರ್ಫೆಕ್ಟಾಗೇ ಮಾಡಬೇಕು ಅಂತೇನೂ ಇಲ್ಲ. ನೋಡಿ ಇಲ್ಲಿ ಹಸನ್ನು ಹೇಗೆ ಅವನಿಗೆ ಗೊತ್ತಿರೋ ಥರ ಅವ್ನಿಗೆ ಎಷ್ಟು ಗೊತ್ತಿದೆ ಅಷ್ಟು ಮಾಡಿದ್ದಾನೆ. ಇದು ನೋಡಿ ಸರ್ಕಲ್ ಬರ್ಸಿದ್ದಾರೆ. ನಾರ್ಮಲಾಗಿ ಹೆಂಗೆ ಅವ್ರಿಗೆ ಬಿಟ್ಬಿಡಿ, ಅವ್ರ ಪಾಡಿಗೆ ಅವ್ರಿಗೆ ಎಷ್ಟು ಗೊತ್ತಾಗುತ್ತೋ ಅಷ್ಟು ಬರೀಲಿ. ನೋಡಿ ಸರ್ಕಲ್ ನೋಡಿ ಈ ಥರ ಅವ್ರಿಗೆ ಗೊತ್ತಿರೋಷ್ಟು ಅವರು ಬರ್ಕೊಳ್ಳಿ. ನೋಡಿ ಕಪ್ ಡ್ರಾ ಮಾಡಿದ್ದಾರೆ, ಕಲರಿಂಗ್ ಮಾಡಿದ್ದಾರೆ. ಈ ಕಲರಿಂಗಿಂದ ಐ ಕಾಂಟ್ಯಾಕ್ಟ್ ಜಾಸ್ತಿ ಇಂಪ್ರೂವ್ ಆಗುತ್ತೆ ಅಂತ. ಮೇಯ್ನ್ ADHDನಲ್ಲಿ ಬರೋದೇ ಐ ಕಾಂಟ್ಯಾಕ್ಟೇ ಇರಲ್ಲ ಮಕ್ಕಳಿಗೆ. ನೋಡಿ ಹೆಂಗೆ ಬರ್ದಿದ್ದಾರೆ ನೋಡಿ. ಆ್ಯಪಲು ಒಂದಿನಕ್ಕೆ 1-2 ಡ್ರಾಯಿಂಗ್ ಇದ್ದರೆ ಸಾಕು ಕಲರಿಂಗ್ ಮಾಡ್ಸೋಕ್ಕೆ. ತುಂಬ ಜಾಸ್ತಿ ಪ್ರೆಷರು ಹಾಕ್ಬೇಡಿ ಅವ್ರ ಮೇಲೆ. ನೋಡಿ ಗ್ರೇಪ್ಸು ಸಾಕು, ಇಷ್ಟು ಮಾಡಿದ್ರೆ ಅವ್ರು ಸಾಕು. ನೋಡಿ ಈ ಥರ ಕಲರ್ಸು ಸಿಗುತ್ತೆ. ಗ್ರಾಸ್ ಕ್ರಯಾನ್ ಅಂತ ತಗೋ. ಈ ಥರ ಮಕ್ಕಳು ಪೆನ್ಸಿಲ್ ಹಿಡಿಯೋ ಗ್ರಿಪ್ ಸಿಕ್ಕಿದ್ರೆ ಓಕೆ, ನಾರ್ಮಲ್ ಕ್ರಯಾನ್ಸ್ನೇ ನೀವು ಬರ್ಸ್ಬೋದು. ಸಪೋಸ್ ಅವ್ರಿಗೆ ಗ್ರಿಪ್ ಇಲ್ಲ, ಅವ್ರಿಗೆ ಹೋಲ್ಡ್ ಮಾಡೋಕ್ಕೆ ಆಗಲ್ಲ ಅಂದರೆ ಈ ಥರ ತೊಗೊಂಡು ಅವ್ರಿಗೆ ಕಲರಿಂಗ್ ಮಾಡ್ಸೋಕ್ಕೆ ಕೊಡಿ. ನಾನು ಮತ್ತೆ ನೆಕ್ಸ್ಟ್ ವೀಡಿಯೋನಲ್ಲಿ ಬೇರೆ ಏನು ಹೇಳ್ಕೊಟ್ರು ಅಂತ ನಾನು ನಿಮಗೆ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು.